ಶಾಂತಿ ನೆಮ್ಮದಿ ಸಿಗ್ಲಿ, ಅದೇ ಭಾಳ ಮುಖ್ಯ ಇರೋದು. ಗೈಸ್, ನಾನು ಇವತ್ತು ಫಿಲ್ಮ್ ಆ್ಯಕ್ಟರ್ ದೊಡ್ಡಣ್ಣ ಅವ್ರನ್ನ ಮೀಟ್ ಮಾಡಿದೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ದೀಪಾ ಅಣ್ಣಯ್ಯ. ವೆಲ್ಕಮ್ ಬ್ಯಾಕ್ ಟು ಮೀ. ವಿಷಯ ಏನು ಗೊತ್ತಾ, ನಮ್ಮ ಪಾಪ ಬರ್ಡೇ ಇತ್ತು ಅಂತ ರಜಾ ಹಾಕೊಂಡು ಊರಿಗೆ ಬಂದಿದ್ದೆ. ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇತ್ತು, ಸೊ ಅಪ್ಪ ನನ್ನ ಡ್ರಾಪ್ ಮಾಡಿದ್ರು. ಇನ್ನೂ ಬೈಕಿಂದ ಇಳಿತಿದ್ದೆ ಅಷ್ಟೇ, ನನ್ನ ಫ್ರೆಂಡ್ ಬಾ ಬಾ ಅಂತ ಕೂಗ್ತಿದ್ಲು. ಯಾಕೆ ಅಂತ ಹೋಗಿ ನೋಡಿದೆ, ದೊಡ್ಡಣ್ಣ ಬಂದಿದ್ರು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದು. ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಸೆಲೆಬ್ರಿಟಿ ಥರ ಫೀಲ್ ಆಗಲಿಲ್ಲ. ನಾರ್ಮಲಾಗಿ ಎಲ್ಲರೂ ಕ್ಯಾಮ್ರಾಮನ್ಗೆಲ್ಲ ರೇಗಿಸ್ತಿದ್ರು, ಬಾರೋ ನನ್ನ ಮಗನೇ ಕರೆಕ್ಟಾಗಿ ಫೋಟೋ ತೆಗಿ ಅಂತೆಲ್ಲ. ಇಟ್ ವಾಸ್ ಗುಡ್. ಇವತ್ತಿದ್ದಿದ್ದು ಫಂಕ್ಷನ್ ಬಂದು ಪಾಪುದು ನೇಮಿಂಗ್ ಸೆರೆಮನಿ, ತೊಟ್ಲು ಹಾಕೋ ಶಾಸ್ತ್ರ ಇತ್ತು. ಸೊ ಮಾಡ್ತಾಯಿದ್ರು. ನಂಗಲ್ಲಿ ಹುಡುಗಿ ಪರಿಚಯ ಆಯಿತು. ಅವಳು ಹೂವು ನೋಡಿ, ಅಲ್ಲಮ್ಮ ದೃಷ್ಟಿ ತೆಗೆದು ಬರುವ ಮಗುಗೆ ಬುದ್ಧಿ ಇಲ್ಲ. ಅದ್ರ ಜೊತೆ ಸತ್ಯನಾರಾಯಣ ಪೂಜೆನೂ ಇತ್ತು. ಪೂಜೆ ಮುಗಿಸಿದೇನು ಪಾಪುನ ತೊಟ್ಲಿಗೆ ಹಾಕಿದ್ರು. ಅದು ಮುಗಿಸ್ಕೊಂಡು ಊಟ ಮಾಡಿದ್ವಿ. ಸೊ ಅಲ್ಲೇ ಸ್ವಲ್ಪ ಹೊತ್ತಿದ್ದು ದೆನ್ ಮನೆ ಕಡೆ ಹೊರಟ್ವಿ, ಯಾಕಂದರೆ ನಮ್ಮ ಪಾಪು ಬರ್ಡೇ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ದೆನ್ ಮನೆಗೆ ಹೋಗಿ ರೆಡಿ ಆದೆ. ನಾನು ನಮ್ಮ ಮನೆಯವರೆಲ್ಲ ನಮ್ಮ ಅಕ್ಕ ಮನೆಗೆ ಹೋದ್ವಿ. ಬರ್ಡೇ ಬಂಗೂರಿ ಥ್ಯಾಂಕ್ ಯು ಹೇಳೋ. ನನ್ನ ಕಾರಿಸ್ತಾ ಯಾವ ಕಾರು? ನಿಂದು ಕಾರ್ ಇದ್ದ ಎಲ್ಲೋಯ್ತು? ಅವನಿಗೆ ಒಂದು ಜೀಪ್ ತಂದುಕೊಟ್ಟಿದ್ರು ಆಯಿತಾ. ಸೊ ನಂದು ಹೊಸ ಕಾರ್ ಇದ್ದೆ, ಬಾ ನೋಡು ಅಂತ ಹೇಳ್ಕೊಂಡೋಗಿ ತೋರಿಸ್ಕೊಂಡು ನಿಂತಿದ್ದ. ಅದು ನೋಡ್ಕೊಂಡು ಕೂತಿದ್ದೆ. 1 ನಿಮಿಷ ಕೂತಿದ್ದ ಕಡೆ ಕೂರಲ್ಲ ನಾನು. ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದು ಲೇಟ್ ಆಯಿತು ಆಯಿತಾ. ಅವ್ನಿಗೆ ಇದ್ದೇ ಬರ್ತಿತ್ತು ಪಪ್ಪ, ಸ್ಮೈಲು ಮಾಡ್ತಿರ್ಲಿಲ್ಲ. ಫುಲ್ ಎಕ್ಸಾಸ್ಟಾಗಿ ಹೋಗ್ಬಿಟ್ಟಿದ್ದೆ ಹುಡುಗ. ದೆನ್ ಬರ್ತ್ಡೇ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಹ್ಯಾಪಿಗೆ ಹೇರ್ ಕಟ್ ಮತ್ತು ವಾಶ್ ಇತ್ತು. ನನ್ನ ತಂಗಿ ನೀಟಾಗಿ ನೋಡ್ಕೋತಿರ್ಲಿಲ್ಲ ಆಯಿತಾ. ಸೊ ಹೇರ್ ಈ ಥರ ಕಟ್ ಮಾಡಿಬಿಟ್ಟಿದ್ದೆ. ಇವರೆಲ್ಲ ನಮ್ಮ ಮನೆಯವರೇ, ನಮ್ಮ ಹ್ಯಾಪಿ ಫ್ರೆಂಡ್ಸು. ಎಲ್ಲರೂ ಹಗ್ ಮಾಡಿ ಬಾಯ್ ಮಾಡಿ ಹೊರಡೋಣ ಅಂತ ಹೊರಡ್ತಿದ್ದೆ. ಅಷ್ಟರಲ್ಲಿ ನನ್ನ ತಂಗಿ ಏನು ಮಾಡಿದ್ಲು ಗೊತ್ತಾ, ವೀಡಿಯೋ ಮಾಡ್ತಿದ್ದೆ ಅಂತ ಹಿಂದೆ ಹೋದ್ಲು. ದೆನ್ ಬೆಂಗಳೂರಿಗೆ ಹೊರಟೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.